20 ವರ್ಷ ಆಯಿತು ಟ್ರಸ್ಟ್ ಇಲ್ಲ. ಟ್ರಸ್ಟ್ ಅಪರಾಧ ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಪರಾಧ ವ್ಯವಹಾರ ಮಾಡಿದರು. ಆಮೇಲೆ ಮಹಿಳೆಗೆ ಕಿರುಕುಳ, ಆಮೇಲೆ ನಮ್ಮ ಜಮೀನನ್ನು ಮಾರಿದರು. ಇದನ್ನು ಮಾಡಿ ನಮ್ಮ ಏನು ಟ್ರಸ್ಟ್ ಇದ್ದಾರೆ ಅವರು ಗೊತ್ತಿದ್ದು ಅವರು ಸುಮ್ಮನಿದ್ರು. ಈಗ ಸುಮಾರು ಒಂದು 4-5 ತಿಂಗಳಿಂದ ಇಷ್ಟು ದೊಡ್ಡ ಅಪರಾಧ ವ್ಯವಹಾರ ಆದರೂ ಕೂಡ ಅವರ ಮೇಲೆ ನಮ್ಮ ಮುಖಂಡರಾಗಲಿ, ಟ್ರಸ್ಟ್ ಮುಖಂಡರಾಗಲಿ, ಪಕ್ಷಾಗಲಿ ಯಾರಾದರೆ ಅವರು ಕ್ರಮನೇ ತಗೊಳ್ಳಿಲ್ಲ. ಆದ್ದರಿಂದ ಈ 5-7 ತಾರೀಕಿಗೆ ರವಿವಾರನ ಸಭೆ ಕರೆಯಲಾಗಿದೆ ಅಂತ ತಿಳ್ಕೊಂಡು ಅವರು ಪತ್ರಿಕೆ ಮುಖಾಂತರ ಮತ್ತು ವಾಟ್ಸಪ್ದಲ್ಲೆಲ್ಲ ಸಾಮಾಜಿಕ ತಾಣದಲ್ಲೆಲ್ಲ ಹಾಕಿದರು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಸಭೆಗೂ ಹಾಜರಿದ್ದೇನೆ. ಅವರು ಮತ್ತೊಂದು ವಿಶೇಷತೆ ಏನಂದರೆ, ನಮ್ಮ ಈಗ ಕರಾವಳಿ ಭಾಗದಲ್ಲಿ ಆಗಲಿ, ಊಟ ಹೊನ್ನಾವರ ಭಟ್ಕಳ ಸಭೆಯಲ್ಲಿ ಕೊಂಕಣಿ ಮತ್ತು ಕನ್ನಡ ಮಾತಾಡೋದು ಒಂದು ವಿಶೇಷತೆ. ಸಭೆ ಪ್ರಾರಂಭದಿಂದಲೇ ಯಾವ ಒಬ್ಬರು ಹಿಂದಿಯಲ್ಲಿ ಮಾತಾಡಬೇಕು ಒಂದು, ಅದಕ್ಕೂ ನಾವು ಅಬ್ಜೆಕ್ಷನ್ ಮಾಡಿದೆ. ಹಿಂದಿಯಲ್ಲಿ ಯಾಕೆ ಮಾತಾಡಬೇಕು, ಕೊಂಕಣಿ ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳಿ. ಅದಕ್ಕೆ ಅವರು ಒಪ್ಪಿಲ್ಲ. ಸೊ ಅವರು ಕಂಟಿನ್ಯೂ ಮಾಡಿ ಹಿಂದಿಯಲ್ಲಿ ಮಾತಾಡಿದರು. ಪಕ್ಷದಲ್ಲಿ ಕೆಲವು ಮುಖಂಡರು ಕೂತ್ಕೊಂಡಿದ್ದರು. ಅವರು ಹಿಂದಿಯಲ್ಲಿ ಶುರು ಮಾಡಿದ್ರು, ಸ್ವಾಮಿ ಬಗ್ಗೆ ಹಾಗೆ, ಸ್ವಾಮಿ ಒಳ್ಳೆಯವರು, ಸ್ವಾಮಿ ಹಾಗೂ ಭಾರತೀಯ ತತ್ವ ಸ್ವಾಮಿಗಳು, ನಮ್ಮ ಜಗದ್ಗುರುಗಳು ಅವ್ರ ಬಗ್ಗೆ ಸರಿಯಾಗಿ ಹೇಳಿದ್ದಾರೆ, ಅವರ ಅಧಿಕಾರವನ್ನು ತೆಗೆಯುವ ಅಂತ ಹೇಳಿದ್ದಾರೆ. ಅಷ್ಟೇ ಹೇಳ್ತಾ ಇದ್ದಾರೆ ವಿನಃ ಅವ್ರ ಬಗ್ಗೆ ಏನು ಮಾಡೋದು, ಏನು ಕ್ರಮ ತಗೊಂಡು ಇನ್ನೂ ತನಕ ಯಾರು ಮಾತಾಡಲಿಲ್ಲ. ಆ ವಿಷಯಕ್ಕೆ ಸಂಬಂಧಪಟ್ಟೆ ನಾವು ನೇರವಾಗಿ ವೇದಿಕೆ ಮೇಲೆ ಬಂದು ಮಾಹಿತಿ ತಗೊಂಡು ನಾವು ಸ್ಟಾರ್ಟ್ ಮಾಡಿದೆ. ಈ 3 ತಿಂಗಳ ವ್ಯವಹಾರ ಆಗಿದೆ, 3-4 ತಿಂಗಳಾಯಿತು. ಆ ಸ್ವಾಮಿ ಬಗ್ಗೆ ತಾವು ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ದುಡ್ಡಿನ ವ್ಯವಹಾರದಲ್ಲಿ ಮೋಸ ಮಾಡಿದ್ದಾನೆ, ಜಮೀನನ್ನು ಮೋಸ ಮಾಡಿದ್ದಾನೆ, ಮಹಿಳೆಯರ ಮೇಲೆ ಕಿರುಕುಳ ಮಾಡಿದ್ದಾನೆ. ಶೃಂಗೇರಿ ಕಾಶಿಯಲ್ಲಿ ಸುಮಾರು 94 ಲಕ್ಷ ಸಾಲ ಮಾಡಿ ಜಮೀನು ತಗೊಂಡು ಕಟ್ಟಿದ್ದಾನೆ. ಅದು ಜಮೀನನ್ನು ತನ್ನ ಹೆಸರಿನ ಮೇಲೆ ಎಲ್ಲ ಮಾಡಿಕೊಂಡು ಎಲ್ಲ ಅಪರಾಧ ವ್ಯವಹಾರ ಮಾಡಿಕೊಂಡೆ ನೀವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ತಾ ಇಲ್ಲ ಅಂತ ಅದಕ್ಕೆ ನನ್ನ ವಾದ ಆಯಿತು. ಅದಕ್ಕೆಲ್ಲರೂ ಸಹಮತನೂ ಕೊಟ್ಟು ಸುಮಾರು 4-5 ದಿನ ಸಹಮತ ಕೊಟ್ಟು ಇಷ್ಟು ಮಾತಾಡಿ ನಾನು ಸೈಡ್ ನಿಂತ್ಕೊಂಡಿದ್ದೆ. ಅವ್ರು ಮಾತು ಕೇಳ್ತಾ ಇದ್ರು. ಅಚಾನಕ್ಕಾಗಿ ಸುಮಾರು 8-10 ಮಂದಿ ಜನ ಬಂದು, ಒಬ್ಬರು ಬಂದು ನನಗೆ ಕುತ್ತಿಗೆ ಈ ಥರ ಹಾಕ್ಕೊಂಡು ಲಾಕ್ ಮಾಡ್ದ, ಇನ್ನೊಬ್ಬನು ಇಲ್ಲಿ ಗಡೆಯನ್ನು ಎಳೆದು ಶುರು ಮಾಡ್ದ, ಇನ್ನೊಬ್ಬನು ಅದು ಗಡ್ಡ ಎಳೆದು ಶುರು ಮಾಡ್ದ, ಮತ್ತು ನನ್ನನ್ನು ನೆಲಕ್ಕೆ ಹಾಕಿದರು. ನೆಲಕ್ಕೆ ಹಾಕಿ ಕಾಲಿಂದ ಒದ್ದು, ನೀನು ನನ್ನ ಸ್ವಾಮಿ ಮೇಲೆ ಏನಾದರೂ ಮಾತಾಡಿದರೆ ನಿನ್ನನ್ನು ಜೀವ ಸಮೇತ ಬಿಡುವುದನ್ನು ಜೀವ ಬೆದರಿಕೆ ಹಾಕಿದ್ದಾರೆ, ಮತ್ತು ನನ್ನನ್ನು ನೀನು ಆ ಕಡೆ ನುಗ್ಗಿಸ್ಬೇಕು.